Today I am going to talk about combination of capacitors. See here, I will say one thing, that is combination of capacitors. Combination of capacitors. Actually, there are two combinations of capacitors. They are, first one is series combination. And second one is parallel combination. First one is series combination of capacitors. Second one is parallel combination of capacitors. Now, why we should connect the given capacitors either in series and parallel? ಈಗ ನಮಗೆ ಕೊಟ್ಟಿರತಕ್ಕಂತ ಕೆಪಾಸಿಟರ್ಗಳನ್ನ ಯಾಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು, ಯಾಕೆ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಬೇಕು? ಯಾಕೆ ಅಂತಂದ್ರೆ ಟು ಗೆಟ್ ದ ರಿಕ್ವೈರ್ಡ್ ಕೆಪಾಸಿಟನ್ಸ್, ನಮಗೆ ಬೇಕಾದಷ್ಟು ಕೆಪಾಸಿಟನ್ಸ್ ಅನ್ನ ಪಡೆಯಲಿಕ್ಕೋಸ್ಕರ ನಾವೇನ್ ಮಾಡ್ತೇವೆ, ನಮಗೆ ಕೊಟ್ಟಿರತಕ್ಕಂತ ಕೆಪಾಸಿಟರ್ಗಳನ್ನ ಸೀರೀಸ್ ಅಥವಾ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೇವೆ. ಹಾಗಾದ್ರೆ ಈ ಕೆಪಾಸಿಟನ್ಸ್ ನಮಗೆ ಜಾಸ್ತಿ ಬೇಕಾಗಿತ್ತಪ್ಪ. If you are given 3 capacitors, 3 or more capacitors, 3 ಅಥವಾ 3ಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚು ಕೆಪಾಸಿಟರ್ಗಳನ್ನ ನಿಮಗೆ ಕೊಟ್ಟಾರೆ ಅಂತ ಇಟ್ಕೊಳ್ಳಿ. ಹಂಗಾರೆ ನಿಮಗೆ ಜಾಸ್ತಿ ಕೆಪಾಸಿಟನ್ಸ್ ಬೇಕಾಗಿದೆ. ಆ 3 ಅಥವಾ 4 ಏನು ಕೊಟ್ಟಿದ್ದಾರಲ್ಲ ನಮ್ಮ ಕೆಪಾಸಿಟರ್ಗಳನ್ನ, ಅವುಗಳನ್ನ ಬಳಸಿ ನಿಮಗೆ ಜಾಸ್ತಿ ಕೆಪಾಸಿಟನ್ಸ್ ಬೇಕಾಗಿದೆ. ಅವುಗಳನ್ನ ಹೆಂಗೆ ಕನೆಕ್ಟ್ ಮಾಡಿದ್ರೆ ಜಾಸ್ತಿ ಕೆಪಾಸಿಟನ್ಸ್ ಸಿಗ್ತದೆ, ಅಥವಾ ಕಮ್ಮಿ ಕೆಪಾಸಿಟನ್ಸ್ ಬೇಕಾಗಿದೆ, ಕಮ್ಮಿ ಕೆಪಾಸಿಟನ್ಸ್ ಬೇಕಾದ್ರೆ ಅವ್ನು ಹೆಂಗೆ ಕನೆಕ್ಟ್ ಮಾಡಬೇಕು ಅಂದರೆ, ನಿಮಗೆ ಬೇಕಾದಷ್ಟು ಕೆಪಾಸಿಟನ್ಸ್ ಪಡೆಯೋದಕ್ಕೋಸ್ಕರ ನೀವು ನಿಮಗೆ ಕೊಟ್ಟಿರ್ತಕ್ಕಂಥ 2 ಅಥವಾ 2ಕ್ಕಿಂತ ಹೆಚ್ಚು ಕೆಪಾಸಿಟರ್ಗಳನ್ನ ಸಿರೀಸ್ ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡ್ತೇವೆ. ಈಗ ನೋಡೋಣ, ಅವನ ಸಿರೀಸ್ ಒಳಗೆ ಕನೆಕ್ಟ್ ಮಾಡಿದ್ರೆ ಜಾಸ್ತಿ ಕೆಪಾಸಿಟನ್ಸ್ ಸಿಗ್ತೈತೋ ಅಥವಾ ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡಿದ್ರೆ ಜಾಸ್ತಿ ಸಿಗ್ತೈತೋ, ಅದನ್ನ ನಾವು ಈ ಡೆರಿವೇಶನ್ ಮುಖಾಂತರ ನೋಡೋಣ. Okay, that means what is the main purpose of series and parallel combination of capacitors? The main purpose of series and parallel combination is to get the required capacitance. That means to get required capacitance, 2 or more capacitors are connected either in series or in parallel combination. Now let us study series combination of capacitors. ಹಾಗಾದ್ರೆ ಈಗ ನಾವು ಸಿರೀಸ್ ಒಳಗೆ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನು ಬರ್ತದ ನೋಡಿ. ಸಿರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಸಿರೀಸ್ ಕಾಂಬಿನೇಷನ್ ಆಫ್ 2 capacitors, ಈಗ 2 ತಗೋಬಹುದು, 2ಕ್ಕಿಂತ ಹೆಚ್ಚು ತಗೋಬಹುದು. ಈಗ 2 ಕೆಪಾಸಿಟರ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಅವರ ಕೆಪಾಸಿಟನ್ಸ್ C1 ಮತ್ತು C2 ಅನ್ನು ಕೊಡಿ. ಯು ಆರ್ ಗಿವನ್ 2 capacitors ಆಫ್ ಕೆಪಾಸಿಟನ್ಸ್ C1 ಅಂಡ್ C2. ನೋಡಿ, ಈ ಕೆಪಾಸಿಟರ್ ಒಳಗಡೆ 2 ಪ್ಯಾರಲಲ್ ಪ್ಲೇಟ್ಸ್ ಅಂತ ಅಂತ ಹೇಳಿದ್ದೆ. ಅದಕ್ಕೆ ನಾವು ಕೆಪಾಸಿಟರ್ ಸಿಂಬಲ್ ಹೆಂಗೆ ಗುರುತಿಸ್ತಾರಪ್ಪ ಅಂತಂದ್ರೆ, ದಿಸ್ ಈಸ್ ದ symbol of capacitor. Sorry, this is the symbol of capacitor. Okay, ಇಲ್ಲಿ 2 ಕೆಪಾಸಿಟರ್ಗಳನ್ನು ನಾನು ಡ್ರಾ ಮಾಡ್ತೀನಿ. Okay, here 2 capacitors are there. See here, ಇಲ್ಲಿ 2 ಕೆಪಾಸಿಟರ್ಗಳ ಆಫ್ ಕೆಪಾಸಿಟನ್ಸ್ C1 and C2. Here 2 capacitors are connected. ಹೆಂಗೆ ಕನೆಕ್ಟ್ ಮಾಡಿದ್ದಾರೆ? ಎಂಡ್ ಟು ಎಂಡ್, ಒಂದರಿಂದ ಒಂದನ್ನ ಕನೆಕ್ಟ್ ಮಾಡಿದ್ದಾರೆ. Get it idea? Here
you have given two capacitors of capacitance C1 and C2. How they are connected? They are connected end to end. ಹಾಗಾದ್ರೆ ಒಂದರಿಂದ ಒಂದು ಕನೆಕ್ಟ್ ಮಾಡಿಬಿಟ್ರೆ ಸೀರೀಸ್ ಕಾಂಬಿನೇಷನ್ ಅಂತವೇನೋ ಇಲ್ಲ. ಏನ್ ಮಾಡಬೇಕು? ಇದನ್ನ ಈ ಎರಡು ಕೆಪಾಸಿಟರ್ ಒಂದರಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೊಂದು ಬ್ಯಾಟರಿಯನ್ನ ಕನೆಕ್ಟ್ ಮಾಡಬೇಕು. ದಿಸ್ ಇಸ್ ದ ಸಿಂಬಲ್ ಆಫ್ ಬ್ಯಾಟರಿ. ಓಕೆ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಈಗ ಸ್ವಿಚ್ ಆಫ್ ಆಯ್ತು. ಒಂದು ಬ್ಯಾಟರಿಯನ್ನ ಕನೆಕ್ಟ್ ಮಾಡಬೇಕು. ದಿಸ್ ಇಸ್ ದ ಬ್ಯಾಟರಿ, ದಿಸ್ ಇಸ್ ದ ಕೀ. ಹೌದಾ? ಈಗ ಏನ್ ಮಾಡೋಣ? ಇದು ಬ್ಯಾಟರಿ ಪ್ರೊವೈಡ್ಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇ ವಿ. This is the potential given by the battery. ಹೌದಾ? ಬ್ಯಾಟರಿ ವಿ ಅಂತಕ್ಕಂಥ ಪೊಟೆನ್ಷಿಯಲ್ ನ ಹೊಂದಿದೆ. ಯಾವಾಗ ಇದನ್ನ ಬಟನ್ ಪ್ರೆಸ್ ಮಾಡಿಬಿಡ್ತೇವಲ್ಲ ಅವಾಗ ಈ ವೋಲ್ಟೇಜ್ ಇದ್ರೊಳಗೆ ಪಾಸ್ ಆಗ್ತದ. ಹೆಂಗೆ ಪಾಸ್ ಆಗ್ತದ್ರ ಇಲ್ಲಿ V1 ಪೊಟೆನ್ಷಿಯಲ್ ಡಿಫರೆನ್ಸ್ C1 ಒಳಗೆ ಉಂಟಾಗ್ತೈತಿ, V2 ಪೊಟೆನ್ಷಿಯಲ್ ಡಿಫರೆನ್ಸ್ C2 ಒಳಗೆ ಹೋಗ್ತದೆ. V1 ಎಲ್ಲಿ ಇದು? ಔಟ್ ಆಫ್ V1 amount of potential difference is present in between these two plates. Out of V2 amount of potential difference is present in between these two plates. ಅಂದ್ರೆ net potential V ಅಂದ್ರೆ net potential is equal to V1 plus V2 ಆಗಿರ್ತದ. ಈ V1 ಎಲ್ಲಿಂದ ಬಂತು? V ಒಳಗಿಂದ V1 amount ಇಲ್ಲಿ ಹೋಗೈತಿ, ಈ V ಒಳಗಿಂದ V2 amount ಇಲ್ಲಿ ಹೋಗಿದೆ. ಇಲ್ಲಿ ಡೆವಲಪ್ ಆಗಿದೆ ಪೊಟೆನ್ಷಿಯಲ್ ಡಿಫರೆನ್ಸ್. ಇವೆರಡನ್ನೂ ಕೂಡಿಸಿದ್ರೆ ಮತ್ತೆ V ಬರ್ತದ. ದಟ್ ಇಸ್ ನೆಟ್ ಪೊಟೆನ್ಷಿಯಲ್. Okay, when you press the button, then among the V voltage, among the V potential difference, V1 potential difference develops between the plates of the C1 and V2 potential difference develops between the plates of the C2. ಅದಕ್ಕೆ net voltage V equal to V1 plus V2 ಆಗಿರ್ತದೆ. ಈಗ ಇದು ಏನಪ್ಪಾ ಅಂತಂದ್ರೆ V equal to 10 ವೋಲ್ಟ್ ಇದೆ ಅನ್ಕೊಳ್ಳಿ. ಹಂಗಾರ V equal to V1 ಏನಾಗಿರ್ತೈತಿ? 4 ವೋಲ್ಟ್ ಆಗಿರ್ತೈತಿ, ಪ್ಲಸ್ V2 ಇದು 6 ವೋಲ್ಟ್. ಏನಾಗ್ತದೆ? ಇದು 10 ಇದು 10. ಅಂದ್ರೆ ಇವೆರಡರ ಮೊತ್ತಕ್ಕೆ ಇದು ಸಮ ಇರ್ತದೆ. ಇವೆರಡು ಈಕ್ವಲ್ ಇದ್ದಾಗ ಇದ್ರಾಗ 5 ಇದ್ರಾಗ 5 ಹೋಗ್ತದೆ ಅಷ್ಟೇ. ಅದು ಅನ್ಈಕ್ವಲ್ ಅದ, ಯಾಕಂದ್ರೆ C1 C2 ಅಂತ ಈಕ್ವಲ್ ಅಂದ್ರೆ C ಅಂದ್ಬಿಡ್ತೀನಿ ನಾನು. ಹೌದಾ? ಹಾಗಾದ್ರೆ here you have connected the battery which provides a potential V. Among the V1 amount develops between these two plates and V2 amount develops between these two plates. ಹೌದಾ? ಬಟ್ ಇಲ್ಲಿ V1 ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, V2 ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಹೌದಾ? ಬಟ್ ಚಾರ್ಜ್ ಮಾತ್ರ ಏನಾಗಿರ್ತದ? ಇದ್ರ ಮೇಲೂ Q ಇರ್ತೈತಿ, ಇದ್ರ ಮೇಲೂ Q ಇರ್ತದೆ. ಇದು ಪ್ಲಸ್ Q, ಇದು ಮೈನಸ್ Q, ಇದು ಪ್ಲಸ್ Q, ಇದು ಮೈನಸ್ Q. ಅಂದ್ರೆ ಏನಾಗ್ತಾ ಇದೆ? ಇಲ್ಲಿ V1 ಪೊಟೆನ್ಷಿಯಲ್ ಡಿಫರೆನ್ಸ್ Q ಅಮೌಂಟ್ ಆಫ್ ಚಾರ್ಜ್ ಗೆ ಡೆವಲಪ್ ಆಗಿದೆ, V2 ಪೊಟೆನ್ಷಿಯಲ್ ಡಿಫರೆನ್ಸ್ Q ಅಮೌಂಟ್ ಆಫ್ ಚಾರ್ಜ್ ಗೆ ಡೆವಲಪ್ ಆಗಿದೆ. ಅಂದ್ರೆ ಇದರ ಅರ್ಥ ಚಾರ್ಜ್ ಸೇಮ್ ಐತಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ನೆಟ್ ಪೊಟೆನ್ಷಿಯಲ್ ಗೆ ಸಮ ಐತಿ. ಇವೆರಡರ ಮೊತ್ತ ಇದಕ್ಕೆ ಸಮ ಇದೆ. ಎಸ್ ಆರ್ ನೋ? ಅಂದ್ರೆ ಈ ರೀತಿ ಕನೆಕ್ಟ್ ಮಾಡಿದಾಗ ಮಾತ್ರ ನಾವು ಸಿರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅಂದ್ರ two or more capacitors are said to be in series combination. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೆಪಾಸಿಟರ್ಗಳು ಸಿರೀಸ್ ಕಾಂಬಿನೇಷನ್ ಅದಾವ ಅಂತ ಹೇಳ್ತೀವಿ. ಯಾವಾಗ? if they are connected ಒಂದರಿಂದ ಒಂದು, if they are connected end to end, ಬರೇ end to end ಕನೆಕ್ಟ್ ಮಾಡ್ರೆ ಸಿರೀಸ್ ಅನ್ನೋದಿಲ್ಲ. such that ಹಿಂಗೆ ಕನೆಕ್ಟ್ ಮಾಡಬೇಕು. ಹೆಂಗಪ್ಪ ಅಂತಂದ್ರ the charge across each capacitor must same. ಎರಡು ಒಂದೇ ಚಾರ್ಜ್ ಅನ್ನ ಹೊಂದಿರಬೇಕು. ಇದು Q ಒಂದೇ ಚಾರ್ಜ್ ಹೊಂದ್ಯಾವ. ಹಿಂಗದನ್ನ ಅಡ್ಜಸ್ಟ್ ಮಾಡಬೇಕು, ಹಿಂಗ್ ಕನೆಕ್ಟ್ ಮಾಡಬೇಕು ನಾವು. such that the charge on each capacitor remains same ಅಂದ್ರೆ Q, but the net potential difference is always equal to sum of potential difference across each capacitor ಆಗಿರಬೇಕು. ಈ ರೀತಿ ಕನೆಕ್ಟ್ ಮಾಡಿದಾಗ ಮಾತ್ರ ಅವು ಸಿರೀಸ್ ಒಳಗೆ ಅದಾವ ಅಂತ ಹೇಳ್ತೀವಿ. ಹೌದಾ? ಹಂಗಾರೆ ಇಲ್ಲಿ ನೋಡ್ರಿ, two or more capacitors are said to be in series combination if they are connected end to end such that the charge across each capacitor is same but the net potential difference is always equal to sum of potential difference across each capacitors.
ಅಂದ್ರೆ ನೆಟ್ ಪೊಟೆನ್ಷಿಯಲ್ V is equal to V1 plus V2 ಆಗಿರಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ ನಾವು ಸಿರೀಸ್ ಒಳಗದ ಭಾಗ್ಯವನ್ನು ಕೆಪಾಸಿಟರ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಸಿರೀಸ್ ಒಳಗೆ ಕನೆಕ್ಟ್ ಮಾಡಿದ್ರಲ್ಲ, ಹಂಗಾರೆ ವಾಟ್ ಈಸ್ ದ ಇಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಸಿರೀಸ್ ಕಾಂಬಿನೇಷನ್? ಅಂದ್ರೆ ಟೋಟಲ್ ಕೆಪಾಸಿಟನ್ಸ್ ಏನಾಗ್ತದೆ ಈ ಸರ್ಕ್ಯೂಟ್ ಇದ್ದು? What is the total ability of this circuit to store the charge? What is the capacitance of this circuit? ಇವೆರಡನ್ನು ಸಿರೀಸ್ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂದ್ರೆ ಒಂದೇ, ಟೋಟಲ್ ಕೆಪಾಸಿಟನ್ಸ್ ಅಂದ್ರೆ ಒಂದೇ, ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂದ್ರೆ ಒಂದೇ. ಹಂಗಾರೆ ಇವೆರಡನ್ನು ಈ ರೀತಿ ಸಿರೀಸ್ ಕನೆಕ್ಟ್ ಮಾಡಿದಾಗ ಎಷ್ಟು ಕೆಪಾಸಿಟನ್ಸ್ ಅನ್ನ ಇವೆರಡು ಸೇರಿ ಹೊಂದ್ಯಾವ, ದಟ್ ವಿ ಆರ್ ಗೋಯಿಂಗ್ ಟು ಡಿರೈವ್. ನೋಡಾಕ consider two capacitors of capacitors C1 and C2 which are connected in series combination with a battery of voltage V. Let V1 and V2 be the potential difference across C1 and C2. Let Q be the charge on each capacitor. Howda? Okay. Now net potential, since the two capacitors in series, since C1 and C2 are connected, since C1 and C2 are connected in series, since C1 and C2 are connected in series, net potential is given by net potential is given by V is equal to V1 plus V2, called as equation 1. Net potential difference. So ಇವೆರಡು ಕೆಪಾಸಿಟರ್ಗಳ ನಡುವೆ ಇರತಕ್ಕಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಗಳ ಮೊತ್ತಕ್ಕೆ ಸಮ ಇರ್ತದೆ. ಹೌದಾ? we have C is equal to what? Q by V. ಹೌದಾ? ಹಂಗಾರೆ V1 ವ್ಯಾಲ್ಯೂ ಬೇಕಾಯ್ತು. That implies V is equal to what? Q by C. C equal to Q by V ಆದರೆ V equal to Q by C ಆಗ್ತದೆ. Called as equation 2. Therefore ಅಂದ್ರೆ V1 ಎಷ್ಟು? V1 ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ C1. ಮೊದಲ ಕೆಪಾಸಿಟರ್ C1. ಈ C1 ಎರಡು ಪ್ಲೇಟ್ಗಳ ನಡುವೆ ಇರತಕ್ಕಂತ ಪೊಟೆನ್ಷಿಯಲ್ ಡಿಫರೆನ್ಸ್ V1. ಅಂದ್ರೆ V1 ಏನು ಮಾಡ್ತೀರಿ? V1 is equal to amount of charge on C1 ಎಷ್ಟೈತಿ? Q ಐತಿ. What is the capacitance of the first capacitor? C1 ಐತಿ. ಅಂದ್ರೆ V1 is equal to Q by C1 and V2 is equal to what? Amount of charge on the C2 divided by capacitance of second capacitor, that is C2. It is that substitute these values V1 V2 in equation 1. Therefore equation 1 becomes what? Equation 1 becomes, nodi, V is equal to V1 value is Q by C1 ಇದೆ, Q by C1 plus ಇದು Q by C2. ಅಂದರೆ V is equal to Q ಕಾಮನ್ ತೆಗಿರಿ 1 by C1 plus 1 by C2 ಆಯ್ತು. called as equation 3. ಹೌದಾ? ಈಗ ನಾ ಏನು ಮಾಡ್ತೀನಿ, ಇವು ಎರಡೂ ಕೆಪಾಸಿಟರ್ಗಳನ್ನು ತೆಗಿತೀನಿ. ಇವೆರಡೂ ಕೆಪಾಸಿಟರ್ಗಳನ್ನು ತೆಗೆದು ನೆಟ್ ಪೊಟೆನ್ಷಿಯಲ್ V, ಇವೆರಡೂ ಕೆಪಾಸಿಟರ್ ತೆಗಿತೀನಿ. ಈಗ ತೆಗೆದು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸಿಂಗಲ್ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡ್ತೀನಿ ಸೇಮ್ ಸರ್ಕ್ಯೂಟ್ಗೆ, ಸೇಮ್ ಬ್ಯಾಟ್ರಿ. ಇದೇ ಬ್ಯಾಟ್ರಿಗೆ ಇನ್ನೊಂದು ಕೆಪಾಸಿಟರ್ ನಾನು ಕನೆಕ್ಟ್ ಮಾಡ್ತೇನೆ. ಅದರ ಕೆಪಾಸಿಟನ್ಸ್ ಎಷ್ಟೈತೆ ಅಂದ್ರೆ ಇವು ಎರಡರ ಮೊತ್ತಕ್ಕೆ ಸಮ ಐತೆ. ಅದನ್ನ ಆಯ್ತಾನೆ CS ಅಂತ. ಅಂದ್ರೆ CS is equal to sum of these two. ಇವೆರಡೂ ಸೇರಿ ಏನು ಕೆಪಾಸಿಟನ್ಸ್ ಉಂಟು ಮಾಡ್ತಾವಲ್ಲ ಅಷ್ಟು ಕೆಪಾಸಿಟನ್ಸ್ ಇದು ಒಂದೇ ಉಂಟು ಮಾಡ್ತದೆ. ಅಂತ ಒಂದು ಕೆಪಾಸಿಟರ್ನ ಇವೆರಡೂ ತೆಗೆದು ನಾನು ಕನೆಕ್ಟ್ ಮಾಡಿದೆ. ಹಂಗಾರೆ ಅದೇ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಈ ಬ್ಯಾಟ್ರಿ V ಅಂತಕ್ಕಂಥ ಪೊಟೆನ್ಷಿಯಲ್ ಸಪ್ಲೈ ಮಾಡ್ತೈತಿ. ಹಂಗಾರೆ ಇಲ್ಲಿ ಕೂಡ V ಅಂತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗೈತಿ. ಹಂಗಾರೆ ಎಷ್ಟು ಚಾರ್ಜ್ ಉಂಟು ಮಾಡೈತಿ? Q ಚಾರ್ಜ್, Q ಪ್ಲಸ್ 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 ಮೈನಸ್ 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 ಮೈನಸ್. ಓಕೆ, ಅಂದ್ರೆ see here, if the two capacitors C1 and C2 are replaced by
are replaced by a single capacitor, a single capacitor of equivalent capacitance CS ಅಂದ್ರೆ ಇವೆರಡು ಸೇರಿ ಎಷ್ಟು ಕೆಪಾಸಿಟರ್ ಉಂಟು ಮಾಡ್ತಾವಲ್ಲ ಅಷ್ಟು ಕೆಪಾಸಿಟನ್ಸ್ ಇದಕ್ಕಿದೆ, ಅದೆಷ್ಟು ಅನ್ಕೊಂಡ್ರೆ CS ಅನ್ಕೊಂಡ್ರೆ. then CS is equal to amount of charge on the capacitor divided by potential supplied by the battery. How the potential difference between the base of the battery. That implies V value ಬೇಕಾಯ್ತು, V is equal to Q by CS I think, called that equation 4. From equation 3 and 4, what you get from equation 3 and 4 we get ನೋಡಿ equation 3 ಮತ್ತು 4 ಅನ್ನು ಸ್ವಲ್ಪ ನೋಡಿ. 3 ಏನೈತಿ V equal to Q into bracket 1 upon C1 plus 1 upon C2 ಐತಿ. ಆಮೇಲೆ V ವ್ಯಾಲ್ಯೂ ಏನು ಬಂದಿದೆ Q upon CS ಬಂದಿದೆ. ಹಾಗಾದ್ರೆ ಈ equation 3 ನಲ್ಲಿ V ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗ್ತೈತಿ Q by CS ಬಂದಿದೆ. ಹೌದಾ? That is equal to, as it is, Q into bracket 1 by C1 plus 1 by C2 I2. Getting the idea? Now this one cancel. Therefore 1 by CS is equal to 1 by C1 plus 1 by C2. Write that equation 5. This is the effective capacitance of two capacitors which are connected in series combination. ಇದರ ಅರ್ಥ ಏನಪ್ಪಾ ಅಂದ್ರೆ the reciprocal of effective capacitance of two capacitors which are connected in series combination is always equal to sum of reciprocals of capacitance of each capacitor. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ನೋಡೋಣ, ಇದು ಎರಡು ಕೆಪಾಸಿಟರ್ ಇದ್ದಾಗ ಹಿಂಗೂ ಬರೀಬಹುದು ನೀವು. CS is equal to, ಇಲ್ಲಿ ನೋಡ್ರಿ, ಇಲ್ಲಿಗೆ ಡೈರೆಕ್ಷನ್ ಮುಗೀತಿದ್ದು, ಇಲ್ಲಿಗೆ ಮುಗೀತು. ಇಲ್ಲಿ 1 by CS is equal to, ಇಲ್ಲಿ LCM ಏನೈತಿ C1 into C2, ಹಂಗಾರೆ C2 plus C1, ಹಂಗಾರೆ CS is equal to what? C1 into C2 divided by C1 plus C2. This is the expression for effective capacitance of the two capacitors which are connected in series combination. ಹೌದಾ? ಇದನ್ನ ಪ್ರಾಬ್ಲಮ್ ಮಾಡಿದ್ರೆ ಡೈರೆಕ್ಟ್ ಇದನ್ನ ಬಳಸಬಹುದು. ಇದನ್ನ ನಾನು ಸಿಂಪ್ಲಿಫೈ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಇಲ್ಲಿ ಒಂದು ಥಿಂಗ್ ಅನ್ನು ನೆನಪಿಟ್ಟುಕೊಳ್ಳಿ. ಓಕೆ, ಇಲ್ಲಿ ಇದು ಮುಗೀತು. ಈಗ ಎರಡೇ ಕೆಪಾಸಿಟರ್ ಇದ್ದಾಗ ಹೆಂಗ್ ಬರುತ್ತೆ? ಸಪೋಸ್ n ನಂಬರ್ ಆಫ್ ಕೆಪಾಸಿಟರ್ ಇದ್ದ ಸೀರೀಸ್ ಒಳಗ ಅದರ 1 by CS is ಕೂಡ ಹೆಂಗ್ ಬರೀತೀರಿ? For n number of capacitors, ಏನಾಗ್ತದೆ ಇದು? ಏನಾಗ್ತದ? 1 by CS is equal to 1 by C1 plus 1 by C2 plus 1 by C3 plus dash divided by 1 by CM. ಅರ್ಥ ಆಯ್ತಾ? ಈ ರೀತಿ ಇದು ಜನರಲ್ ಫಾರ್ಮುಲಾ ಆಗ್ತದ. and this carry 5 marks for the equation 6. okay, ಈ ಡೆರಿವೇಶನ್ ಗೆ 100% ನಿಮಗೆ 5 ಮಾರ್ಕ್ಸ್ ಗೆ ಇದು ಬೀಳ್ತದ. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. okay, now the second derivation is parallel combination of two capacitors. Parallel combination of two capacitors. You three capacitors there are not there. This is also for 5 marks. Okay, ಹಾಗಾದ್ರೆ
Two or more capacitors are said to be in parallel combination. Yavaga, if they are connected between two common terminals. Nodri, ilondu capacitor ide. This is a capacitor. One capacitor. This is capacitance. So C1 ankoda, and I will draw one more capacitor, and its capacitance is C2 ankoda. And these two capacitors are connected between two common terminals. Nodi, idon terminal A anona, idika B anona. Nodi, here two capacitors are there. What is their capacitance? The capacitance of first capacitor is C1 and the capacitance of second capacitor is C2. How that? And both are connected between two common terminals, that is A and B. Hangare istu connect ಮಾಡಿಬಿಟ್ರೆ parallel combination ಆಗುತ್ತೇನೋ ಇಲ್ಲ. ಇದಲ್ಲದೆ ಮತ್ತೆ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಒಂದು ವೈರ್ ನ ತಗೊಂಡು ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಬೇಕು. This is positive terminal, this is negative terminal of battery. ಹೆಂಗೆ ಕನೆಕ್ಟ್ ಮಾಡೋದು ಅಂತಂದ್ರೆ here this is the key. ಈ ಕೀ ಅನ್ನ ಪ್ರೆಸ್ ಮಾಡಿಬಿಟ್ಟಾಗ ಏನಾಗ್ತದ? Voltage supply ಆಗ್ತದೆ. If V is the potential difference voltage supplied by the battery, ಈ V voltage ಇಲ್ಲಿ ಕೂಡ V ಇರಬೇಕು, ಇಲ್ಲಿ ಕೂಡ V voltage ಇರಬೇಕು. ಏನ್ ಡಿಫರೆನ್ಸ್ ಆಗಬೇಕಂತಂದ್ರೆ ಓನ್ಲಿ ಚಾರ್ಜ್ ಡಿಫರೆಂಟ್ ಆಗಬೇಕು. ಇಲ್ಲಿ Q1 ಇದ್ರೆ ಇಲ್ಲಿ Q2 ಇರಬೇಕು. ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್. ಇದು ಪಾಸಿಟಿವ್, ಇದು ನೆಗೆಟಿವ್. ನೋಡ್ರಿ, ಅಗಲದ ಉಲ್ಟಾ ಆಯ್ತಿಲ್ಲ. ಹೆಂಗ್ ವೋಲ್ಟೇಜ್ ಸಪ್ಲೈ ಮಾಡ್ಬೇಕಂದ್ರೆ ನೀವು ಈ ವೋಲ್ಟೇಜ್ C1 C2 ಒಳಗೆ ಸೇಮ್ ಪಾಸ್ ಆಗಬೇಕು. ಬ್ಯಾಟರಿ ಎಷ್ಟು ಪ್ರೊವೈಡ್ ಮಾಡೋದಲ್ಲ ಅಷ್ಟೇ ವೋಲ್ಟೇಜ್ ಇಲ್ಲಿ ಇರಬೇಕು, ಇಲ್ಲಿ ಇರಬೇಕು. ಆದ್ರೆ ಚಾರ್ಜ್ ಡಿಫರೆಂಟ್ ಇರಬೇಕು. ಹೌದಾ? ಅಂದ್ರೆ ಇದರರ್ಥ ಏನಪ್ಪ ಅಂದ್ರೆ ಈ ರೀತಿ ಕನೆಕ್ಟ್ ಮಾಡಿದಾಗ ಮಾತ್ರ ನಾವೇನ್ ಹೇಳ್ಬೋದು, ಇವು ಪ್ಯಾರಲಲ್ ಒಳಗದಾವು ಅಂತ ಹೇಳ್ಬೋದು. ಅಂದ್ರೆ two or more capacitors are said to be in a parallel combination if they are connected between two common terminals such that the voltage across each capacitor must be same, but the net charge is always equal to sum of charge across each capacitor. ಈ ರೀತಿ ಕನೆಕ್ಟ್ ಮಾಡಿದಾಗ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೆಪಾಸಿಟರ್ಗಳು ಪ್ಯಾರಲಲ್ ಅಂತ ಹೇಳ್ಬೋದು. ಹಾಗಾದ್ರೆ since C1 C2 are connected in parallel, since C1 and C2 are connected in parallel, ಇವು ಪ್ಯಾರಲಲ್ ಕನೆಕ್ಟ್ ಆಗ್ಯಾವ ಅಂತಂದ್ರೆ ನೆಟ್ ಚಾರ್ಜ್ Q is equal to what? Q1 plus Q2, called as equation 1. We have capacitance of the capacitor C is equal to what? Q by V. That implies Q is equal to C into V, called as equation 2. Therefore, Q1, the charge on first capacitor, Q1 is equal to C1 into V. Because V is same idile. And Q2 is equal to C2 into V. Because V same idile, parallel combination idile. Therefore, equation 1 becomes what? Q is equal to Q1 is C1 into V plus Q2 is C2 into V. Therefore, Q is equal to V is common C1 plus C2, called as equation 3. Getting that? Now see here what it becomes. If the two capacitors ಎರಡನ್ನು ತಗೊಂಡು ಒಂದು ಸಿಂಗಲ್ ಕೆಪಾಸಿಟರ್ ಇಡೋಣ. If these two capacitors are replaced by a single capacitor, whose capacitance is Cp. ಇಲ್ಲಿ Cp ಅಂದ್ರೆ ಈ C1 C2 ಎರಡು ಸೇರಿದ್ರೆ ಎಷ್ಟು ಕೆಪಾಸಿಟನ್ಸ್ ಉಂಟಾಗುತ್ತಲ್ಲ ಅಷ್ಟು ಕೆಪಾಸಿಟನ್ಸ್ ಇದು ಒಂದರದೇ ಐತೆ, ಅದಕ್ಕೆ Cp ಅನ್ಕೊಳ್ಳಿ. ಹಂಗಾರೆ ಈ ಎರಡನ್ನು ತಗೊಂಡು ಈ ಕೆಪಾಸಿಟರ್ನ ಸೇಮ್ ಬ್ಯಾಟರಿಗೆ ನಾವು ಕನೆಕ್ಟ್ ಮಾಡೋದು. ಸೇಮ್ ಬ್ಯಾಟರಿ. ಓಕೆ,
ಸೇಮ್ ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಇಟ್ ಪ್ರೊವೈಡ್ಸ್ ಅ ಪೊಟೆನ್ಷಿಯಲ್ ವಿ. ಹಂಗಾರೆ ಇಲ್ಲಿ ಕೂಡ ವಿ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ. ಹೌದಾ? ಇದು ಪಾಸಿಟಿವ್ 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 ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಎಷ್ಟು ಚಾರ್ಜ್ ಉಂಟಾಗತ್ತೆ? ಕ್ಯೂ. ಹೌದಾ? ದೆನ್ ದ ಕೆಪಾಸಿಟನ್ಸ್ ಆಫ್ ದಿಸ್ ಸಿಂಗಲ್ ಕೆಪಾಸಿಟರ್. ನೋಡಿ, if the two capacitors C1 and C2 are replaced by a single capacitor of equivalent capacitance of equivalence capacitance. ಹಿಂಗಂದ್ರೆ ಏನು? ಅವು ಎರಡೂ ಸೇರಿ ಎಷ್ಟು ಕೆಪಾಸಿಟನ್ಸ್ ಅಂದ್ರೆ ಅಷ್ಟು ಕೆಪಾಸಿಟನ್ಸ್ ಇದು ಒಂದರದೇ ಐತೆ. ಆಫ್ equivalent capacitance Cp. Then Cp is equal to amount of charge held by the capacitor to the electric potential difference, electric potential during the place of the capacitor. That implies Q is equal to Cp into V. Called that equation 4. From equation 3 and 4 we get what you get. Q value ಏನಾಗುತ್ತೆ? Cp into V into bracket C1 plus C2. Therefore V cancel. That's why Cp is equal to C1 plus C2. This is the effective capacitance of two or more capacitors which are connected in parallel combination. For n number of capacitors, for n number of capacitors, Cp is equal to C1 plus C2 plus C3 plus C1, called as equation 6. This is also for 5 marks. Okay, and the effective capacitance of two or more capacitors connected in parallel combination is always equal to sum of capacitance of each capacitor. Okay, getting the idea? Okay, one thing discuss model. ನೋಡ್ರಿ, ಇಲ್ಲಿ ಎರಡು ಕೆಪಾಸಿಟರ್ ಕೊಟ್ಟಾರ. C1 ಅದು 2 ಫರಾಡ್ ಇದೆ ಅನ್ಕೊಳ್ಳೋಣ, ಅಂಡ್ C2 ಅದೆಷ್ಟು ಬೇಡ 4 ಫರಾಡ್ ಇದೆ ಅಂತ ಅನ್ಕೊಳ್ಳೋಣ. ಹಂಗಾರೆ ನೀವು ಸಿರೀಸ್ ಕನೆಕ್ಟ್ ಮಾಡಿದ್ರೆ ಇಫೆಕ್ಟಿವ್ ಕೆಪಾಸಿಟರ್ ಎಷ್ಟು ಬರ್ತೈತಿ ಅಂದ್ರೆ CS ಎಷ್ಟು ಬರ್ತೈತಿ ಅಂತ ಕೇಳ್ತಾರ. ಅಂಡ್ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅಂದ್ರೆ CP ಎಷ್ಟು ಬರ್ತೈತಿ ಅಂತ ಕೇಳ್ತಾರ. ಹಂಗಾರೆ CS is equal to what? C1 into C2 divided by C1 plus C2 ಅಂತ. C1 ಎಷ್ಟು ಐತಿ? 2 into 4 divided by 2 plus 4 ಅಂದ್ರೆ 2 4 8 2 4 6 ಅಂದ್ರೆ ಸಾರಿ 2 4 8 2 3 6 ಕರೆಕ್ಟಾ? 3/4 ಅಂದ್ರೆ 3 3 ಅಂದ್ರೆ ಎಷ್ಟಾಯ್ತಿದ್ದು? 1.33 ಫರಾಡ್ ಆಯ್ತು effective capacitance. ಹಾಗಾದ್ರೆ 1.33 ಇದು ಲೆಸ್ ದ್ಯಾನ್ 2 ಅಂಡ್ ಲೆಸ್ ದ್ಯಾನ್ 4 ಅಂದ್ರೆ ನಿಮಗೆ ಕೊಟ್ಟಿರತಕ್ಕಂತ ಕೆಪಾಸಿಟರ್ ಅನ್ನು ನೀವು ಸೀರೀಸ್ ಕನೆಕ್ಟ್ ಮಾಡಿದ್ರೆ ಟೋಟಲ್ ಕೆಪಾಸಿಟನ್ಸ್ ಇಫೆಕ್ಟಿವ್ ಕೆಪಾಸಿಟನ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಇಫ್ ಯು ವಾಂಟ್ ಲೆಸ್ ಇಫೆಕ್ಟಿವ್ ಕೆಪಾಸಿಟನ್ಸ್ ಯು ಹ್ಯಾವ್ ಟು ಕನೆಕ್ಟ್ ದ ಗಿವನ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಅದೇ Cp ತಗೊಳ್ಳಿ, Cp is equal to what? C1 plus C2 ಇದೆ. ಹೌದಾ? C1 ಎಷ್ಟೈತಿ? 2 ಐತಿ ಪ್ಲಸ್ 4 ಐತಿ, ದಟ್ ಈಸ್ 6 ಆಯ್ತು. ಅಂದ್ರೆ ಇಲ್ಲಿ ಇಫೆಕ್ಟಿವ್ ಕೆಪಾಸಿಟನ್ಸ್ ಬಹಳ ಆಯ್ತು. ನೋಡಿ, C1 2 ಐತಿ, C2 4 ಐತಿ, ಇವೆರಡು ಸೇರಿಸಿ 6 ಆಯ್ತು. ಅಂದ್ರೆ ಇಫೆಕ್ಟಿವ್ ಕೆಪಾಸಿಟನ್ಸ್ ಜಾಸ್ತಿ ಆಯ್ತು. ಅಂದ್ರೆ if you want more capacitance you have to connect the given capacitors in parallel combination. In this way, if you want a less effective capacitance you have to connect the given capacitors in series. If you want more capacitance then you have to connect the given capacitors in parallel. In this way, to get required capacitance, two or more capacitors are either connected in series or connected in parallel combination. ಇವೆರಡು ಡೆರಿವೇಷನ್ಸ್ 5 ಮಾರ್ಕ್ಸ್ ಕೇಳ್ತಾರ. ಅದಕ್ಕೆ ಇದು ನೀವು ರಿಟರ್ನ್ ಪ್ರಾಕ್ಟೀಸ್ ಮಾಡ್ರಿ. In the idea? Okay. Note.